ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು, ಇವತ್ತು ಹೊಸ ಗೆಟಪ್ ಅನ್ನೋದು ಬಂದಿದ್ದಾನೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ರಜೆ ಇತ್ತು, ಡೆಲಿವರಿ ಇರಲಿಲ್ಲ. ಸೊ ಆ ಉದ್ದೇಶದಿಂದ ಮನೆ ಹತ್ರ ಒಂದು ಸ್ವಲ್ಪ ಶೆಡ್ ಕ್ಲೀನ್ ಮಾಡಬೇಕಿತ್ತು. ನಾಟಿ ಕೋಳಿ ಇದೆ ಮನೆಯಲ್ಲಿ. ಆ ನಾಟಿ ಕೋಳಿಗೆ ಸ್ವಲ್ಪ ಶೆಡ್ಡೆಲ್ಲ ಕ್ಲೀನ್ ಮಾಡೋದಿತ್ತು. ಹೊರಗಡೆ ಫೆನ್ಸಿಂಗ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಡೆಲಿವರಿ ಇಲ್ಲ, ರಜೆ ಇದೆ, ಲೋಡ್ ಬಂದಿಲ್ಲ. ಆ ಉದ್ದೇಶಕ್ಕೋಸ್ಕರ ಮನೆ ಹತ್ರ ಕೆಲಸ ಮಾಡೋಣ ಅಂದ್ಬಿಟ್ಟು ಈಗ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ರೈತರ ಜೀವನ ಸ್ಟಾರ್ಟ್ ಮಾಡೋಣ. ಏನು ಮಾಡೋದು, ಒಂದೇ ದುಡಿಮೆ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ವಲ್ಲ. ಅದರಿಂದ ಇದು ಎಕ್ಸ್ಟ್ರಾ ಕೆಲಸ, ಎಕ್ಸ್ಟ್ರಾ ಇನ್ಕಮ್ಮಿಗೆ ಏನಾದರೂ ಒಂದು ಮಾಡಬೇಕಲ್ಲ. ಈಗ ರೈತರು ಒಂದೇ ಕೆಲಸ ಮಾಡೋಕ್ಕಾಗಲ್ಲ, ಏನಾದ್ರು ಆಲ್ಟರ್ನೇಟಿವ್ ಮಾಡ್ತಾ ಇರಬೇಕು. ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಕೆಲಸ ಶುರು ಮಾಡೋಣ. ದಯವಿಟ್ಟು ಯಾರ್ಯಾರು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ, ತಿದ್ಕೋತೀನಿ. ಏನಾರು ಅಪ್ಡೇಟ್ ಏನಾರು ಇದ್ದರೆ ಕೇಳಿ. ಗ್ಯಾಸ್ ಬಗ್ಗೆ ನಮ್ಮದು ಕೆಲಸ ಗ್ಯಾಸು ಪ್ಲಸ್ ರೈತರ ಕೆಲಸ ಎರಡೂ ಒಟ್ಟಿಗೆ ಮಾಡ್ತೀವಿ. ಈಗ ಅದು ಆ ಕೆಲಸ ಇದ್ದಾಗ ಅದಿಲ್ಲದೆ ಇದ್ದಾಗ ರೈತರ ಕೆಲಸ, ಮನೆ ಕೆಲಸ, ಜಮೀನು ಕೆಲಸ ಏನಾದ್ರು ಒಂದು ಮಾಡ್ತಾ ಇರಬೇಕು. ಸೊ ಈಗ ಮಿಷಿನ್ ತೊಗೊಂಡಿದ್ದೀನಿ. ಹುಲ್ಲು ಬೇಲೆ ಎಲ್ಲ ಕಟ್ ಮಾಡಬೇಕು. ಮಿಷಿನ್ ಇಲ್ಲೇ ಇದೆ ನೋಡಿ. ಪೆಟ್ರೋಲ್ ಎಲ್ಲ ತಂದಿದ್ದೀನಿ. ಈಗ ಪೆಟ್ರೋಲ್ ಹಾಕ್ಕೊಂಡು ಕೆಲಸ ಶುರು ಮಾಡಬೇಕು. ಇದು ಕೋಳಿಗಳದ್ದು ಸಮಸ್ಯೆ. ಹೊರಗಡೆ ಸ್ವಲ್ಪ ಸೌತೆ, ಅಡಿಕೆ, ಶುಂಠಿ ಎಲ್ಲ ಹಾಕಿದ್ದೀವಿ. ಅದು ಹೊರಗಡೆ ಹೋಗಿ ಎಲ್ಲ ಕಳೆ ಎಲ್ಲ ತಿಂತಾ ಇದೆ, ಅಂದರೆ ಸೌತೆ ಗಿಡ ಎಲ್ಲ ತಿಂತಾ ಇದ್ದಾವೆ. ಸೊ ಆ ಉದ್ದೇಶಕ್ಕೋಸ್ಕರ ಅದನ್ನು ಶೆಡ್ಡೊಳಗೆ ಅಂದರೆ ಫೆನ್ಸಿಂಗ್ ಒಳಗೆ ಸ್ವಲ್ಪ ದಿವಸ, ಅಂದರೆ ಗಿಡ, ಸೌತೆ ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗೋ ಗಂಟ ಇಲ್ಲೇ ಇರಲಿ, ಶೆಡ್ಡೊಳಗೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಶೆಡ್ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀವಿ. ಆ ಉದ್ದೇಶಕ್ಕೋಸ್ಕರನೇ ಅದೆಲ್ಲ ಕೋಳಿ ಸ್ವಲ್ಪ ದಿವಸ ಅದರೊಳಗೆ ಇರುತ್ತೆ ನೋಡಿ. ಇವೆಲ್ಲ ಅಡಿಕೆ ಗಿಡ ಎಲ್ಲ ಹಾಕೋಕ್ಕೆ ರೆಡಿ ಇದೆ. ಒಂದು ಸ್ವಲ್ಪ ಹಾಕಿದ್ದೀವಿ, ಇವು ಹಾಕವು. ಪ್ಲಸ್ ಈಗ ನರ್ಸರಿ ಮಾಡಿದ್ದೀವಿ. ಇದು ನೋಡಿ, ಇದೇ ಈಗ ನಾನು ಕ್ಲೀನ್ ಮಾಡಬೇಕಾಗಿರೋ ಏರಿಯಾ. ಈ ಏರಿಯಾ ಪೂರ್ತಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಫೆನ್ಸಿಂಗ್ ಇದೆ. ಫೆನ್ಸಿಂಗ್ ಇದು 5-6 ವರ್ಷದಿಂದನೇ ಹಾಕ್ಸಿದ್ದೆ. ಈಗ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಮಿಷಿನಲ್ಲಿ ಕ್ಲೀನ್ ಮಾಡಿ ನೀಟಾಗಿ ರೆಡಿ ಮಾಡಬೇಕು. ಸೊ ಬನ್ನಿ ಶುರು ಮಾಡೋಣ ಕೆಲಸನ. ಫ್ರೆಂಡ್ಸ್, ಮುಗೀತು ಎಲ್ಲ ಹೊಡೆದು. ಈಗ ಜಸ್ಟ್ ಮುಗಿಸ್ದೆ ನೋಡಿ. ಹೇಗಿದ್ದ ಜಾಗನ ಹೇಗೆ ಮಾಡಿದ್ದೀನಿ ಒಂದ್ಸಲ ನೋಡ್ಕೊಬಿಡಿ. ಎಲ್ಲ ಫುಲ್ಲು ಕ್ಲಿಯರು. ಇದು ಸ್ವಲ್ಪ ಬೇಲಿ ಇದೆ, ಇದು ಹಂಗೆ ಇದರಲ್ಲಿ ಹೊಡೆದಿದ್ದೀನಿ. ಬೇರೆಲ್ಲ ಮಾಮ್ಟಿ ತಗೊಂಡು ಎಬ್ಬಬೇಕು, ಮಾಮ್ಟಿಲಿ ಎಬ್ಬಬೇಕು. ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿದೆ. ಇಲ್ಲೆಲ್ಲ ಹಸುಗಳು ಕಟ್ಟಾಕ್ತೀವಿ ಈ ಶೆಡ್ಡಲ್ಲಿ. ಕೋಳಿ ಶೆಡ್ಡು ಇದು ಡೋರ್ ಓಪನ್ ಮಾಡ್ತಿರಲಿಲ್ಲ, ಒಳಗಡೆ ಕೂಡಿ ಹಂಗೆ ಹೊರಗಡೆ ತೋಟಕ್ಕೆ ಬಿಡ್ತಿದ್ದೆವು ಮೇಯೋಕ್ಕೆ. ಈಗ ಈ ಫೆನ್ಸಿಂಗ್ ಒಳಗೆ ಬಿಡೋ ಥರ ಮಾಡ್ತಾಯಿದ್ದೀನಿ. ಫೆನ್ಸಿಂಗ್ ಒಳಗೆ ಬಿಟ್ಟರೆ ಅಲ್ಲಿ ಸ್ವಲ್ಪ ಜೋಳ ಮತ್ತು ಸೌತೆ ಹಾಕಿದ್ದೀವಿ, ಅದೆಲ್ಲ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂದ್ಬಿಟ್ಟು ಇದನ್ನು ಹಾಕಿದ್ದೀನಿ ಅಷ್ಟೇ. ಈಗ ಇಲ್ಲೆಲ್ಲ
ಫೆನ್ಸಿಂಗ್ ಮಾಡಿ ಬಿಡ್ತೀನಿ. ಅಂದರೆ ಒಂದು ತಿಂಗಳು ಎಲ್ಲಿರುತ್ತೆ, ಆಮೇಲೆಲ್ಲ ಅದೆಲ್ಲ ಗಿಡ ದೊಡ್ಡದಾದ್ಮೇಲೆ ಹೊರಗಡೆ ಫ್ರೀ ರೇಂಜಲ್ಲಿ ಬಿಟ್ಬಿಡ್ತೀನಿ. ಸೊ ಹಿಂಗೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಗ್ಯಾಸ್ ಡೆಲಿವರಿ ಕೊಡ್ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುವ. ದಯವಿಟ್ಟು ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.